ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇದ್ದೇ ಇರುತ್ತದೆ, ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಒಳ್ಳೆಯ ನಡವಳಿಕೆ ಇದ್ದೇ ಇರುತ್ತದೆ, ಎಲ್ಲಿ ಹೆಚ್ಚು ಪ್ರೀತಿ ಬರುವುದೋ ಕೋಪ ಇದ್ದೇ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಜೀವನದಲ್ಲಿ ಪ್ರೀತಿಸೋರು ಸಿಗ್ತಾರೆ, ಕಾಳಜಿ ಮಾಡುವವರು ಸಿಗುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬ ಕಷ್ಟ. ಯಾಕೆಂದ್ರೆ ಪ್ರೀತಿ ಮಾಡುವುದಕ್ಕೆ ಬೇರೆ, ಕಾಳಜಿ ವಹಿಸುವುದೇ ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದು ಇನ್ನೂ ಬೇರೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಸುಳ್ಳು ಮೋಸ ಮಾಡಿ ಬದುಕುವವರು ಹೆಚ್ಚು ಕಾಲ ನೆಮ್ಮದಿಯಿಂದ ಉಳಿಯಲಾರರು, ಏಕೆಂದರೆ ಅವರು ಮಾಡಿದ ಕರ್ಮಗಳೇ ಅವರ ಸುತ್ತ ತಿರುಗಾಡುತ್ತಲೇ ಇರುತ್ತವೆ. ಒಂದು ಸಾರಿ ಅವರ ಹಣೆಬರ ಕೆಟ್ಟಿ ಹೋದರೆ ಒಂದಾದ ಮೇಲೆ ಒಂದರಂತೆ ಅವರು ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಲೇಬೇಕು. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಏ ಪಾರ್ಥ, ಒಂದು ವಿಷಯ ನೆನಪಿಡು, ಸ್ವಂತ ಜನರೊಂದಿಗೆ ಜಗಳವಾದಾಗ ಸೋಲುವುದು ಅನಿವಾರ್ಯವಾಗುತ್ತದೆ, ಹೋರಾಟವು ತನ್ನೊಂದಿಗೆ ಇದ್ದಾಗ ಗೆಲ್ಲುವುದು ಅನಿವಾರ್ಯವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ತಪ್ಪು ಮಾಡಲು ಕೂಡ ಹೆದರುವವನು ಧೈರ್ಯವಂತ, ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನು ನಿಷ್ಠಾವಂತ, ಮಾಡದ ತಪ್ಪಿಗೆ ಬೇರೆಯವರ ಒಳ್ಳೆಯದಕ್ಕಾಗಿ ತನ್ನನ್ನೇ ದೋಷಿಯಾಗಿಸಿಕೊಳ್ಳುವವನೇ ಮಾನವೀಯತೆ ಮೆರೆಸುವಾತ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ಚಿಂತಿಸಬೇಡಿ, ಏಕೆಂದರೆ ನಿಮ್ಮನ್ನು ಈ ಜಗತ್ತಿಗೆ ಕಳಿಸಿದವನು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, 3 ಹೊತ್ತು ಊಟ ಇಲ್ಲದಿದ್ದರೆ ನಡೆಯುತ್ತೆ ಜೀವನ, ಕೋಟಿ ಆಸ್ತಿ ಇಲ್ಲದಿದ್ದರೆ ನಡೆಯುತ್ತೆ ಜೀವನ, ಭವ್ಯ ಬಂಗಲೆ ಇಲ್ಲದಿದ್ದರೂ ನಡೆಯುತ್ತೆ ಜೀವನ, ಮನಸ್ಸಿಗೆ ನೆಮ್ಮದಿ ಎಂಬುದು ಬಹಳ ಮುಖ್ಯ, ನೆಮ್ಮದಿ ಇಲ್ಲದಿದ್ದರೆ ಈ ಜೀವನ ನಡೆಯುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ನೋವು ಮತ್ತು ಸೋಲು ಸಹಿಸಿಕೊಂಡವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲನು. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಿಗಾದರೂ ಅನ್ನ ಕೊಟ್ಟರೆ ಒಂದು ದಿನ ಊಟ ಮಾಡಿ ಸುಖವಾಗಿರುತ್ತಾರೆ, ಯಾರಿಗಾದರೂ ಹಣ ಕೊಟ್ಟರೆ ಸ್ವಲ್ಪ ದಿನ ಸುಖವಾಗಿರುತ್ತಾರೆ, ಆದರೆ ಯಾರಿಗಾದರೂ ಜ್ಞಾನ ಕೊಟ್ಟರೆ ಅವನ ಇಡೀ ಜೀವನ ಸುಖವಾಗಿ ಕಳೆಯುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಸಾಬೀತುಪಡಿಸಬೇಕನ್ನುವುದು ಪ್ರೇಮವಲ್ಲ, ಮನಸ್ಥಿತಿ ಅರ್ಥ ಮಾಡಿಕೊಳ್ಳದಿದ್ದರೆ ಅದು ಸ್ನೇಹವಲ್ಲ, ಕಷ್ಟಕ್ಕೆ ಬರದಿದ್ದವರು ಸಂಬಂಧಿಕರಲ್ಲ, ಈ ಮೂರನ್ನು ಅರಿತವರು ಸಾಮಾನ್ಯರಲ್ಲ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಮುಖದಲ್ಲಿ ಎಷ್ಟು ನಗು ಇರಬೇಕೆಂದರೆ ನಮ್ಮನ್ನು ಹುಡುಕಿಕೊಂಡು ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದಿದ್ದೇವೆ ಎಂದು ಬಿಟ್ಟು ಓಡಿ ಹೋಗಬೇಕು. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಸೋತೆ ಎಂದು ಚಿಂತೆ ಪಡಬೇಡ, ಜೀವನ ಇಷ್ಟೇನಾ ಎಂದು ಮರುಗಬೇಡ, ಎಲ್ಲವನ್ನು ಕಳೆದುಕೊಂಡೆ ಎಂದು ಕೊರಗಬೇಡ, ನಿನಗಿಂತ ಕೆಳಗಿರುವವರನ್ನು ನೋಡಿ ನೀನು ಸಮಾಧಾನ ಪಡು, ದೇವರು ಯಾರನ್ನು ಕೈ ಬಿಡುವುದಿಲ್ಲ, ದೇವರಲ್ಲಿ ನಂಬಿಕೆ ಇಡು, ನಂಬಿಕೆಯೇ ದೇವರು. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು, ನಮ್ಮ ಬಾಯಿಯೇ ಹೊಲಸಾಗುತ್ತದೆ ಎಂದು, ಬೇರೆಯವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಂದು, ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನು ಮಾತ್ರ ಹಣ ಸಂಪಾದಿಸುತ್ತಾನೆ, ಆದರೆ ಯಾವುದೇ ಒಂದು ಜೀವರಾಶಿಯು ಕೂಡ ಇಲ್ಲಿಯವರೆಗೆ ಉಪವಾಸದಿಂದ ಸತ್ತಿಲ್ಲ. ಮನುಷ್ಯನ ಹೊಟ್ಟೆ ಎಂಬುದು ಎಷ್ಟು ವಿಚಿತ್ರ ನೋಡಿ, ದುಡಿಯುವುದು ಅನಿವಾರ್ಯವಾಗಿರುತ್ತದೆ ಮನುಷ್ಯನಿಗೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಪ್ರಯಾಣಿಕರು ಹೇಗೆ ತಮ್ಮ ತಮ್ಮ ನಿಲ್ದಾಣವನ್ನು ತಲುಪಿದಾಗ ಹಿಂದಿನ ಪ್ರಯಾಣವೆಲ್ಲ ಮರೆತು ಮುಂದೆ ಸಾಗುತ್ತಾರೆ, ನಮ್ಮ ಪರಿಚಿತರು ಹಾಗೆ ತಮ್ಮ ತಮ್ಮ ಅವಶ್ಯಕತೆ ಮುಗಿದ ನಂತರ ಹಿಂದಿನ ಸಹಾಯವನ್ನೆಲ್ಲ ಮರೆತು ಮುಂದೆ ಸಾಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ನೀವು ಇನ್ನೊಬ್ಬರ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಲ್ಲಿ, ಇನ್ನೊಬ್ಬರ ಜೀವನದಲ್ಲಿ ನೀವೇ ಸಮಸ್ಯೆಯಾಗಿ ನಿಂತರೆ ಆ ಜೀವನಕ್ಕೆ ಅರ್ಥ ಇರುವುದಿಲ್ಲ.
ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಭಗವಂತ ಎಲ್ಲರ ಬದುಕಿನಲ್ಲೂ ಒಂದಲ್ಲ ಒಂದು ಕೊರತೆ ಇಟ್ಟೇ ಇರುತ್ತಾನೆ. ಕೋಟ್ಯಾಧಿಪತಿಗಳಿಗೂ ಪ್ರೀತಿ ಮತ್ತು ಶಾಂತಿಯ ಕೊರತೆ ತಪ್ಪಿದ್ದಲ್ಲ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಒಂದು ಉಡುಗೊರೆಯನ್ನು ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೀಡಿದಾಗ ಮತ್ತು ನಾವು ಪ್ರತಿಯಾಗಿ ಏನನ್ನು ನಿರೀಕ್ಷಿಸಿದಾಗ ಅದು ಶುದ್ಧವಾಗಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಒಳ್ಳೆಯ ಕೆಲಸ ಮಾಡಿದವರಿಗೆ ಎಂದು ಅಂತ್ಯದಲ್ಲಿ ನಿರಾಸೆಯಾಗದಂತೆ ಆ ದೇವರು ನೋಡಿಕೊಳ್ಳುತ್ತಾನೆ. ಹಾಗೆ ಯಾವುದೇ ಅಪೇಕ್ಷೆ ಇಲ್ಲದ ಶುದ್ಧ ರೀತಿಯಿಂದ ಒಳ್ಳೆಯ ಕೆಲಸ ಮಾಡಿದವರಿಗೆ ಪ್ರತಿಫಲ ಖಂಡಿತವಾಗಿಯೂ ದೊರೆಯುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ನಾವು ಬಯಸಿದ್ದೆಲ್ಲ ಸಿಕ್ಕಿದೆ, ಆದರೆ ಅದು ದೇವರ ಕೃಪೆ. ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ. ನಮ್ಮ ಜೀವಕ್ಕೆ ಮತ್ತು ನಮ್ಮ ಜೀವನಕ್ಕೆ ಹೋಲಿಕೆ ಆಗುವುದನ್ನೇ ಆ ದೇವರು ನಮಗೆ ಕರುಣಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಸತ್ಯದ ದಾರಿಯನ್ನು ಹಿಡಿದವರು ಜೀವನದುದ್ದಕ್ಕೂ ಕೊಂಚ ನೋವು ಅನುಭವಿಸಿದರೂ ಕೂಡ ಕೊನೆ ಗಳಿಗೆಯಲ್ಲಿ ನೆಮ್ಮದಿ ಜೀವನ ನಡೆಸಿ ಮುಕ್ತಿಗೆ ಪಾತ್ರರಾಗುತ್ತಾರೆ. ಅಸತ್ಯದ ದಾರಿ ಹಿಡಿದವರು ಜೀವನದುದ್ದಕ್ಕೂ ನೆಮ್ಮದಿಯಿಂದ ಇರುತ್ತಾರೆ. ನೆಮ್ಮದಿಯಿಂದ ಇರುವಂತೆ ಕಂಡರೂ ಕೊನೆ ಗಳಿಗೆಯಲ್ಲಿ ನರಕ ಯಾತನೆ ಅನುಭವಿಸಿ ಮುಕ್ತಿಯಿಂದ ವಂಚಿತರಾಗುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನು ಹೇಳುತ್ತಾನೆ, ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರದು, ಬದುಕನ್ನೇ ನಾಶಗೊಳಿಸುತ್ತದೆ. ಒಂದು ನಿಮಿಷದ ಸಿಟ್ಟಿನಿಂದ ಜೀವನ ಪೂರ್ತಿ ವ್ಯಥೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅದಕ್ಕಾಗಿ ಸಿಟ್ಟಿನ ಕೈ ಬುದ್ಧಿ ಕೊಡದೆ ತಾಳ್ಮೆಯಿಂದ ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಳುವುದೇ ನಮ್ಮ ಜಾಣತನವಾಗಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮ.